ಮನೆಯೊಳಗೆ ಲಾಕ್ ಮಾಡು, ಮಣ್ಣಲ್ಲಿ ಬಿದ್ದು ಓದಾಡ್ಬಿಡ್ತಾನೆ. ಇಲ್ಲಾಂದ್ರೆ ಒಳಗೇನೆ ಹಾರ್ಕೊಳ್ಳಿ. ಬರೋ ಉಟ್ಕೊಳಕ, ಬರೋ ಬಟ್ ಅಮ್ಮ ಚೋಟು ಕಾಟ್ಗೆ ತೋರಿಸು. ಎಕ್ಕೊಳಕ ಕಾಟ್ಗೆ ಕುಂಗ್ಬೇಕಿದ್ದೀನಿ. ಎದ್ದೋಳು ಟಮ್ಮು, ಅವ್ನು ನೋಡಿ ಎಷ್ಟು ಗಮ್ಮಂತವನೆ. ಇವನು ಇಕ್ಕೊಳಿಸ್ಕೊಳಲ್ಲ. ಹಸಿಟ್ಟು ಖಾಲಿ ಹೋಗಿತ್ತಲ್ಲ ಫ್ರೆಂಡ್ಸ್, ಮಿಲ್ಕ್ ಹಾಕ್ಸ್ಕೊ ಬಂತು. ಜೊತೆಗೆ ವುಮೆನ್ಸ್ ಡೇ ಸ್ಪೆಷಲ್ ಡೈರಿ ಮಿಲ್ಕು. ನಾನೇ ಕೇಳಿದೆ ಫ್ರೆಂಡ್ಸ್, ಚಿಕ್ಕದೇ ತಗೋಬಾ ಪರವಾಗಿಲ್ಲ ಅಂತ. ಫ್ರೆಂಡ್ಸ್ ಇದರಲ್ಲಿ ಸ್ಟ್ರಾಬೆರಿಲಿ ಮಾಡ್ತಾರಲ್ಲ ಫ್ರೆಂಡ್ಸ್, ಇದು ಮೆಲ್ಟ್ ಮಾಡಿಬಿಟ್ಟು ಸ್ಟ್ರಾಬೆರಿಲಿ ಅದ್ದುಬಿಟ್ಟು, ಏನಂದೆ ಇನ್ನೊಂದ್ಸಲ ಹೇಳು, ಅದ್ದುಬಿಟ್ಟು ವಾವ್ ಅಂತ ಅದಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ಅದನ್ನು ನಾಳೆ ಮಾಡ್ತೀನಿ. ಇವತ್ತು ನಾನ್ ವೆಜ್ ತಿನ್ನೋ ಇಂಟ್ರೆಸ್ಟಲ್ಲಿದ್ದೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ತಂದುಕೊಟ್ಟಿದ್ದು, ಸಂಜೆ ಆದರೂ ಇನ್ನೂ ಮಾಡಲಿಲ್ಲ. ನಾನು ಮನೆ ಬಾಗಿಲೆಲ್ಲ ಗುಡಿಸಿ ನಾನು ಫ್ರೆಶ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗಿದ್ದು ಫ್ರೆಂಡ್ಸ್. ಗಮ್ಮಂತವನು ಫ್ರೆಂಡ್ಸ್, ಅವನಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತವನೆ. ಗಮ್ಮಂತವನೆ, ಬೆಳ್ಳಗಾಗ್ಬಿಟ್ಟ. ಅಪ್ಪಿ ಮಿಲ್ಕ್ ಹಾಕ್ಸ್ಕೊಬತ್ತೆ ಸರಿ, ಅದೊಂದು ಕಟ್ಟು ಬಿಚ್ಬಿಟ್ಟು ಆರಕ್ಕೇನು ಮನೆ ಒಳಗೆಲ್ಲ ಪಿಗಾಪು ಅಂದ್ರೆ ಹೊಟ್ಟೆ ಕಿಚ್ಚು. ಹೆಂಡತಿ ಮನೇಲಿ ಕುತ್ಕೊಂಡು ಅವಳು ಏನಾರ ಕೆಲಸ ಕೊಡೋಣ ಅನ್ಬಿಟ್ಟು. ಇದೇನು ಬ್ರಹ್ಮ ಗಂಟ, ಇದನ್ನ ಬ್ರಹ್ಮನೇ ಬಂದು ಬಿಚ್ಚಬೇಕಾ? ಒಂದು ಸೆಕೆಂಡ್ ಬಿಚ್ಚಿದ್ರೆ ಆಗೋಗ್ತಿತ್ತಾನೆ ಫ್ರೆಂಡ್ಸ್. ಹೊಟ್ಟೆ ಕಿಚ್ಕೊಂಡ ಬಂದ ಇವನು, ಮೂಟೆಯಲ್ಲಿ ಏನೋ ತಿಂಡಿ ತಂದವ್ರೆ ಅನ್ಬಿಟ್ಟು. ಹಸಿಟ್ ಇದನ್ನ ಹಾರಾಕ್ಬೇಕು. ಅಪ್ಪಿ ಹಬ್ಬಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ ಕೇಳಿದೆ ನಾನು. ಜನ ಜಾಸ್ತಿ ಇದ್ರೆ ನೀನು ತಗೋಬಾರ್ದು, ಹೋಗ್ಬೇಕಂತ ತರಕ್ಕೆ. ಅದಕ್ಕೆ ಫಾಸ್ಟಾಗಿ ಮಾತಾಡೋ, ಮಧ್ಯೆ ಗ್ಯಾಪ್ ಕೊಡಬೇಡ. ಇಲ್ಲಿಂದ ಬ್ಲಾಕ್ ಮಾಡಕ್ಕೆ ನಾನು ಕಾಯ್ತಾ ಇರ್ತೀನಿ. ಇವ್ ನೋಡಿ ಹೋಗ್ತಾ ಇದ್ರೆ ಹುಚ್ಚಿಡ್ದು ಬಿಟ್ಟೈತೆ ಅಂತ ಫಿಕ್ಸ್ ಆಗ್ಬಿಟ್ಟು ನೋಡ್ತಾವನೆ. ಓಕೆ ಫ್ರೆಂಡ್ಸ್, ಈ ಡೈರಿ ಮಿಲ್ಕ್ನ ಸೇಫಾಗಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ. ನನಗೆ ಚೆನ್ನಾಗಿ ನಗು ಬಂದರೆ ಕಣ್ಣಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್. ಯಾರಿಗಾರ ಹತ್ರ ಕಣ್ಣಲ್ಲಿ ನೀರು ಬರ್ತಿದೆ, ನಂಗೆ ನಗಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ಲಿವರ್ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಅದರಲ್ಲೇ ಮುದ್ದೆನೂ ತಿನ್ನೋ ಥರ ಮಾಡ್ಕೋತೀನಿ. ಎಕ್ಸ್ಟ್ರಾ ಸಾಂಬಾರು ಬೇರೆ ಮಾಡೋಕ್ಕೆ ಯಾಕೆ ಬೇಕು? ಗೊಜ್ಜು ಥರ ಮಾಡ್ಲಪ್ಪಿ. ಸ್ವಲ್ಪ ಲಿವರ್ ಪೆಪ್ಪರ್ ಫ್ರೈ ಮಾಡ್ತೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಡ್ತೀನಿ. ಇಷ್ಟೇ. ನಮಗೆ ಲಿವರ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಚೋಟು ಟಮ್ಗೆ ಲೆಗ್ ಪೀಸ್ ಸ್ಟವಲ್ಲಿ ಬೇಯಿಸಿದ್ರೆ ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಅಡುಗೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಫಸ್ಟ್ ಟೈಮು ಈಟಿಂಗ. ಇವ್ನು ಹೆಂಗಾರ ಮಾಡಿ ದಪ್ಪ ಮಾಡ್ಬೇಕು ಫ್ರೆಂಡ್ಸ್. ಇಲ್ಲಿ ಹೆಂಗವನೇ ಇಲಿ ಮರಿ ಇದ್ದಂಗೆ ಅವನೇ. ಅವನು ಮಾತ್ರ ನಾನ್ ವೆಜ್ ಎದುರುಗಡೆ ಕುತ್ಕೊಂಡು ತಿಂದರೂ ಹತ್ರ ಬರಲ್ಲ. ನಾವು ಹಾಕಿದ್ಮೇಲೆ ಬರ್ತಾನೆ ತಟ್ಟೆಗೆ. ಇವನು ತಟ್ಟೆಯಿಂದ ಎತ್ಕೊಂಡು ತಿನ್ನಂಗೆ ನೋಡ್ತಾ ಇರ್ತಾನೆ ತಿಂದರೆ. ಈಗ ಚಿಕನ್ ಲಿವರ್ ಫ್ರೈಗೆ ಲಿವರ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಚಿಕನ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಮೆಣಸು, ಸೋಂಪು ಪುಡಿ, ಶುಂಠಿ ಬೆಳ್ಳುಳ್ಳಿ ಫಸ್ಟು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಫ್ರೆಂಡ್ಸ್. ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಮೆಣಸು ಸೋಂಪು ಎರಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಶಿವನು ಸ್ವಲ್ಪ ತಿಂತೈತಲ್ಲ, ಅಜೀರ್ಣ ಆಗ್ಬಿಟ್ಟದು ಅಂತ ಅಂದ್ಬಿಟ್ಟು ಸೋಂಪುನು ನಾ ಫ್ರೈ ಮಾಡ್ಕೊಂಡಿದ್ದು. ಮೆಣಸು ಪುಡಿ ಏನಾರು ಹಾಕ್ಬೇಕಾದ್ರೆ ಸೋಂಪುನು ಜೊತೆಗೆ ಪುಡಿ ಮಾಡಿ ಹಾಕ್ಬೋದು ಫ್ರೆಂಡ್ಸ್. ಚೆನ್ನಾಗಿರ್ತೈತೆ ನಾನ್ ವೆಜ್ಗೆ ಟೇಸ್ಟು, ಮತ್ತು ಅಜೀರ್ಣನೂ ಆಗ್ತೈತೆ ಅನ್ಸಲ್ಲ. ಆಮೇಲೆ ಲಿವರ್ನ ಹಾಕ್ಕೊಂಡು ಉಪ್ಪು, ಅರಿಶಿನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಜಾಸ್ತಿ ಬೇಯಬೇಕು ಫ್ರೆಂಡ್ಸ್. ಸಪ್ರೇಟಾಗಿ ಬರೀ ಲಿವರ್ನೇ ಬೇಯಿಸ್ಕೊಂಡು ಆಮೇಲೆ ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ನಾನು ಒಟ್ಟೊಟ್ಟಿಗೆ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅನ್ನನೂ ಆಗೈತೆ. ಟಮಗು ಚೊಟಗು ಚಿಕ್ಕ ಪಾತ್ರೆ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್, ಒಂದು 10-15 ನಿಮಿಷಕ್ಕೆ ಬೇಕು. ಈ ಗ್ಯಾಪಲ್ಲಿ ನಮಗೆ ಒಂದು ಪಾರ್ಸಲ್ ಬಂದಿದೆ ಫ್ರೆಂಡ್ಸ್ ಮೀಶೋಯಿಂದ. ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಯೂಸ್ಫುಲ್ ಪ್ರಾಡಕ್ಟ್ ಆರ್ಡರ್ ಮಾಡಿಕೊಂಡೆ. ವುಮೆನ್ಸ್ ಡೇ ದಿನ ಈ ಪ್ರಾಡಕ್ಟ್ ಬಂದಿರೋದ್ರಿಂದ ಇದೇ ನಮಗೆ ಗಿಫ್ಟ್ ಅನ್ಕೊಡ್ಬೇಕು ಫ್ರೆಂಡ್ಸ್. ಹೆಂಗಿರ್ತಿತ್ತು ಏನೋ ಫೋಟೋದಲ್ಲಿ ನೋಡಿದಷ್ಟೇ. ಇದು ಎಷ್ಟು ಅನ್ಕೋತಿದ್ದೀರಾ ಫ್ರೆಂಡ್ಸ್? ಓಪನ್ ಮಾಡ್ಬಿಟ್ಟು ಹೇಳ್ತೀನಿ, ಶೇಕ್ ಆಗ್ಬಿಡ್ತೀರಾ. ವಾ, ಇದು ತಾಡ ಹಾಕ್ಕೊಳ್ಳೋದಾ? ದಿಸ್ ಇಸ್ ಫ್ರೆಂಡ್ಸ್, ದಿಸ್ ಇಸ್ ನಿನ್ನ ಕಿತ್ತೋಗಿರೋ ಇಂಗ್ಲಿಷ್ಗೆ ನನ್ನ ಎಕಡ ತುರ್ಕ ಗೊತ್ತಾಯ್ತಾ ಫ್ರೆಂಡ್ಸ್ ಏನಂತ? ಮೊಬೈಲ್ ಹೋಲ್ಡರ್ ಫ್ರೆಂಡ್ಸ್. ಚಾರ್ಜ್ ಹಾಕ್ಬಿಟ್ಟು ಕಿಟಕಿಲಿ ಇರ್ತೀವಲ್ಲ, ಯಾಕೆ ಸುಮ್ಮನೆ ಪ್ರಾಬ್ಲಮ್ ಅಂತ. ಮತ್ತೆ ಮೊಬೈಲ್ಗಳು ಇಟ್ಕೊಳ್ಳೋಕ್ಕೆ ಬೇಕಾಗ್ತಿದೆ ಅಂತ ಅಂದ್ಬಿಟ್ಟು ಮೊಬೈಲ್ ಚಾರ್ಜರ್ ಹಾಕಿ ಎತ್ಕೊಂಡಿದ್ದಾದ್ಮೇಲೆ ಚಾರ್ಜರ್ಗಳು ಇಲ್ಲಿ ಇಟ್ಕೋಬೋದು. ಚಾರ್ಜರ್ ಇಡೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. ಆ ಹೋಲ್ಡರಲ್ಲಿ ಜಾರ್ಕೊಂಡು ಬೀಳ್ತಿದೆ. ಅದಕ್ಕೆ ಇದನ್ನು ಬುಕ್ ಮಾಡಿ. ಅದು ಎರಡು ತೋರಿಸಪ್ಪಿ. ಉಲ್ಟಾ ತೋರಿಸ್ತಾ ಇದೆಯಾ? ನಾನು ಉಲ್ಟಾ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊಬೈಲ್ ಇಟ್ಕೊಳ್ಳೋ ಫ್ರೆಂಡ್ಸ್. 4 ಮೊಬೈಲ್ ಇಲ್ಲಲ್ಲ, ಹಾಗಾಗಿ ಇನ್ನೊಂದು 2 ಮೊಬೈಲ್ ತಗೋಬಿಡೋಣ. ಎಲ್ಲಿಂದ ತರಲಿ ದುಡ್ಡು? 4ಕ್ಕೂ 4 ಮೊಬೈಲ್ ಇರಲೇಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವು 4 ಸೇರಿ ಕೇವಲ 100 ರೂಪಾಯಿ ಫ್ರೆಂಡ್ಸ್. ಹೆಂಗೆ? ಅದಕ್ಕೆ ಆರ್ಡರ್ ಮಾಡಿದ್ದು ನಾನು. ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ.
ಮೊಬೈಲ್ ಹೋಲ್ಡರ್ ಫ್ರೆಂಡ್ಸ್, ಮೊಬೈಲ್ ಇಟ್ಕೋಬೋದು. ಇನ್ನೇನು ಕಲರ್ ಯೂಸ್ ಆಗ್ತಿದೆ ಇದು, ಎಲ್ಲ ಕಲರ್ಗಳು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಪ್ಯಾರಟ್, ಸ್ಕೈ ಬ್ಲೂ, ಪಿಂಕ್ ಅಂಡ್ ಆರೆಂಜ್ 4 ಕಲರ್ ಬಂದಿದೆ. ಮಳೆ ಹೊಡ್ಕೊಳ್ಳೋದ ನಂಗೆ ಗೊತ್ತಿಲ್ಲ, ಹಂಗೆ ಸ್ಟಿಕ್ ಮಾಡ್ಕೊಳ್ಳೋದು, ಅಂಟಿಸ್ಕೊಳ್ಳೋದು ಅಂತ ನಾನು ಅನ್ಕೊಂಡೆ. ಡಬಲ್ ಟೆಪ್ ತಂದ್ಬಿಟ್ರೆ ಅಂಟಿಸ್ಕೋಬೋದು ನಾವು. ಮಳೆ ಎಲ್ಲಿಂದ ತರೋದು, ಇಷ್ಟು ಬಂದಿದೆ ಫ್ರೆಂಡ್ಸ್. ನಿಮ್ಗೆ ಏನು ಅನ್ಸುತ್ತೆ ತಗೊಂಡಿರೋದಕ್ಕೆ? ಖುಷಿ ಆಗ್ತಾ ಇಲ್ಲ? ದೊಡ್ಡ ಗಿಫ್ಟ್ ಇದು. ನನ್ ಗಂಡ 100 ರೂಪಾಯಿ ಲೆಕ್ಕ ಇಲ್ಲ ಫ್ರೆಂಡ್ಸ್. ಕೋಟ್ಯಾಧಿಪತಿ ಅಂದ್ರೆ ನೀನೇನಾ? ಅಷ್ಟೇ. ನೈಟಲ್ಲಿ ಚಾರ್ಜ್ ಹಾಕ್ಬಿಟ್ಟು ಟಿವಿ ಗಿವಿ ನೋಡ್ತಾ ಇರ್ತೀವಿ. ಕಿಟಕಿಲಿ ಏನಾರ ಮಿಸ್ ಆದ್ರೆ ಮೊಬೈಲ್ ಯಾಕೆ ಅಂದ್ಬಿಟ್ಟು ತಂದಿದ್ ಫ್ರೆಂಡ್ಸ್ ನಾವು. ನನ್ನ ಗಂಡನ್ಗೆ ಲೆಕ್ಕ ಇಲ್ವಂತೆ. ನಾವ್ ಹಂಗೆ ಫ್ರೆಂಡ್ಸ್, ನಾವು ಒಂದು ಪಿನ್ ಏರ್ ಪಿನ್ ತಗೊಂಡ್ರೆ ನಾವು ಅಷ್ಟು ಖುಷಿ ಪಡ್ತೀವಿ. ಗಂಡ್ ಮಕ್ಳು ಹಿಂಗೇನು ತಲೆ ಕೆಡ್ಸ್ಕೊಬೇಡಿ ಫ್ರೆಂಡ್ಸ್. ನನ್ ನೋವು ಏನಂತ ನನಗೆ ಗೊತ್ತು. ಇಂದಪ್ಪಿ ಮಳೆ ಹೊಡ್ಕೊಂಡು ನೋಡಕ್ಕೆ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮ ಲಿವರ್ ಎಲ್ಲಿವರೆಗೂ ನಮ್ಮ ಲಿವರ್ ಅಲ್ಲ, ಚಿಕನ್ ಲಿವರ್ ಎಲ್ಲಿವರೆಗೂ ಬಂದೈತೆ ನೋಡೋಣ. ಒಂದು 10 ನಿಮಿಷ ಬಿಟ್ಬಿಟ್ಟಿದೆ ಫ್ರೆಂಡ್ಸ್, ಹಂಗೇನೆ ಮುಚ್ಚಿ. ಸ್ವಲ್ಪ ನೀರೆಲ್ಲ ಸುಂಡೋಗ್ತಾ ಇತ್ತು. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊಂಡು 1-2 ಪೀಸ್ ಸೈಡ್ಗೆ ಎತ್ಕೊಂಡೆ. ಚೋಟಕ್ಕೆ ತಿನ್ಸೋಣ ಅಂದ್ಬಿಟ್ಟು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ನೋಡ್ತಿದ್ದ. ಅದಕ್ಕೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಇವಾಗ ನುಣ್ಣಗೆ ಬೇಯಿಸ್ಕೊಡ್ಬೇಕಲ್ಲ ಅಂತ ಅಂದ್ಬಿಟ್ಟು. ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಟೊಮೊಟೊನ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಯಾಕೆ ಹಾಕ್ಲಿಲ್ಲ ಅಂತ ನಾನು ಎಷ್ಟೇ ಯೋಚನೆ ಮಾಡಿದ್ರು ನನಗೆ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ತಲೆ ಕೆಟ್ಟಂಗೆ ಹೆಂಗಂದ್ರೆ ಹಂಗೆ ಮಾಡಿದ್ದೀನಿ ಇವತ್ತು. ಆದರೂ ಟೇಸ್ಟಾಗಿ ಬಂದಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದು ಇನ್ನೊಂದು ಸ್ವಲ್ಪ ನೀರು ಸುಂಡೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಸ್ವಲ್ಪನೇ ಹಾಕೊಂಡೆ ಫ್ರೆಂಡ್ಸ್. ಮೆಣಸು ಪುಡಿ ಬೇರೆ ಐತೆ, ಖಾರ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಮೆಣಸು, ಸೋಂಪು ಪುಡಿ ಇವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟೆ. ಇದರಲ್ಲಿ ಚಾಪ್ಸ್ ಥರನೂ ಮಾಡ್ತಾರೆ ಫ್ರೆಂಡ್ಸ್. ಓನರ್ ಫಂಕ್ಷನಲ್ಲಿ ಮಾಡಿಸಿದ್ರು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಒಂದ್ಸಲ ಕಲ್ತ್ಕೊಂಡು ಮಾಡಬೇಕು. ಆದರೆ ಈ ಫ್ರೈಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು. ಇದನ್ನು ಮೇಲೆ ಎಣ್ಣೆ ತೇಲಿ ಬರೆಯೋವರೆಗೂ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದೇ ನಮ್ಮ ಸಿಂಪಲ್ ಚಿಕನ್ ಲಿವರ್ ಫ್ರೈ ಫ್ರೆಂಡ್ಸ್. ಚಿಕನ್ ತರಕ್ಕೆ ದುಡ್ಡಿಲ್ಲ ಅಂದರೆ ಈ ಥರ ಲಿವರ್ ತಂದುಬಿಡೋದು, ಸೂಪರ್ ಟೇಸ್ಟಾಗೂ ಇರ್ತೈತೆ ಅಂದ್ಬಿಟ್ಟು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಲೈಫಲ್ಲಿ ಈ ಥರ ಲಿವರ್ಗಳನ್ನ ಸೈಡ್ಗೆ ಇಲ್ಲ ಸ್ನ್ಯಾಕ್ಸ್ಗೆ ತಿಂತಾರೆ ಫ್ರೆಂಡ್ಸ್. ಮುದ್ದೆ ಲಿವರ್ ಗೊಜ್ಜು ರೆಡಿ ಟು ಈಟ್ ಫ್ರೆಂಡ್ಸ್. ನಾನು ಮುದ್ದೆ ಸಣ್ಣದಾಗೆ ಕಟ್ತೀನಿ, ವೀಡಿಯೋದಲ್ಲಿ ದಪ್ಪ ಕಾಣಿಸ್ತೈತೆ, ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವರಿಬ್ಬರಿಗೆ ಅನ್ನ ರೆಡಿಯಾಗಿದೆ. ಹಾಂ, ಬಸ್ಸಾರು ಏನಕ್ಕಪ್ಪಿ? ಬಸ್ಸಾರು ಬೇಕಾ? ಬಸ್ಸಾರು ಮಾಡಬೇಕಾ? ರಾತ್ರಿ ಬಸ್ಸಾರು ಮಾಡಿದ್ನಾ? ನೀರುಳ್ಳಿನಾ ಅದ್ರಲ್ಲಿ ತಿಂತೀಯಾ? ಚಿಚಿ ತಿನ್ನಲ್ಲ, ಲೈಟಾಗಿ ಹತ್ಕೊಂಡು ತಿನ್ನು. ನಾವು ಎಷ್ಟೇ ಲಿವರ್ಗೆ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಮಾಡಿದ್ರು ಎಣ್ಣೆ ಇದು ಚರ್ಬಿ ಇರುತ್ತೆ ಫ್ರೆಂಡ್ಸ್, ಅದು ಬಿಟ್ಕೊಳ್ತೈತೆ. ಅದಂಗೆ ಕಾಣಿಸ್ತೈತೆ ಶಿವಾಗೆ. ಫುಲ್ಲು ಸೆಕೆ ಫ್ರೆಂಡ್ಸ್. ಸಂಜೆ ಆಗ್ತಿದ್ದಂಗೆ ಹಬೆ ಜಾಸ್ತಿ. ಮೋಡ ಇದು ಸೂರ್ಯ ಮುಳುಗಿದ್ಮೇಲೆ ಹಬೆ ಜಾಸ್ತಿ ಫ್ರೆಂಡ್ಸ್. ತಾನೇ ಪಿ ಯಪ್ಪ ತಡೆಯೋಕ್ಕಾಗ್ತಿಲ್ಲ, ಸೆಕೆ ಸ್ಟಾರ್ಟ್ ಆಯಿತು. ಇವನಿಗೆ ಲಿವರು ರೈಸು ಕಲ್ಸಾಕಿದ್ದೀನಿ ಫ್ರೆಂಡ್ಸ್. ಆಚೆ ಟಾಮು ತಿನ್ನಕ್ಕೆ ಬಿಡಲ್ಲ, ಅದಕ್ಕೆ ಅಡುಗೆ ಮನೇಲಿ ಲಾಕ್ ಮಾಡಿದ್ದೀನಿ ಇವನ್ನ. ಆಚೆ ಹೋಗಕ್ಕೆ ಬಿಡಲ್ಲ ಸ್ವಾಮಿ, ಇಲ್ಲೇ ತಿನ್ಬೇಕು ತಾವು, ಅದನ್ನೇ ತಿನ್ನಬೇಕು. ಇವನಿಗೆ ಬರೀ ಲಿವರ್ ಕಲಿಸಿದ್ದೀನಿ ಫ್ರೆಂಡ್ಸ್. ಟಾಮಿಗೆ ಸ್ವಲ್ಪ ಗೊಜ್ಜೆಲ್ಲ ಕಲಿಸಿದ್ದೀನಿ. ಅದು ಖಾರ ಜಾಸ್ತಿ ತಿನ್ಬಿಟ್ಟು ಆಮೇಲೆ ಬಾಯಿ ಬಡ್ಕೊತಾನೆ ಇವನು. ನಿಲ್ ತಿಂತ ಅವನೇ ತಿನ್ಬಿಟ್ಟು ಬಾಗಲ್ ತೆಗಿತೀನಿ. ಟಾಮು ತಿನ್ಬಿಡು, ಬಂದ್ಬಿಡ್ತಾನೆ ಇವನು ಕಳ್ಳ. ಸರಿ ಇಲ್ಲ, ನಾನ್ ವೆಜ್ ಇದ್ದರೆ ಇದು ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಕಷ್ಟ ನನಗೆ. ವಯಸ್ಸಾಯಿತು, ಜೀರ್ಣಶಕ್ತಿ ಕಮ್ಮಿ ಆಯಿತು, ಬಿಂದು ಕೈಯಲ್ಲಿ ಬಂತು. ಮಳೆ ತಂದಪ್ಪ ಚಾಟು ಟಾಮು. ಯಾಕೆ ಹಂಗೆ ನೋಡ್ತಾವ ನಾಗವಲ್ಲಿ ಥರ? ಬಾಯ್ಲಿ ಟಾಮಲಿ ಕೊಳಕ ನೀರು ಇಕ್ಕೊಳ್ದಿರ ಬೊಟ್ಟಿಕ್ಸ್ಕೊಂಡವ್ರೆ. ಸೂಪರ್ ಸೂಪರ್ ಅಬ್ಬಿ ನೋಡಿ, ಇಷ್ಟೊತ್ತಾದ್ರೆ ಕಾಲು ತೋರಿಸ್ತಾನೆ, ಕಾಲು ನೋವು ಅಂತ. ಕಾಲು ತೋರ್ಸಪ್ಪ. ಇವನು ಚೆನ್ನಾಗಿ ಕಾಣಿಸುತ್ತೆ, ಇವನು ಬೆಳ್ಳಗವನಲ್ಲ. ನಿಂಗೆ ಇಕ್ಬೇಕಾ? ಇಕ್ತೀನಪ್ಪಿ ಕಾಟ್ಗೆ, ಇಲ್ಲೊಂದು ಇಕ್ಕಿದ್ರೆ ಕಾಣಿಸಲ್ಲ ನಾವಿಬ್ಬರಿಗೂ ಅಂತೀಯಾ? ಏನ್ ತಮಾಷೆ ಹೀಗಾಡ್ತಾ ಇದೀಯಾ? ಇಲ್ಲ ಹೋಗೋ ಸರಿ, ಅವ್ನು ಕರ್ಕೊಂಡೋಗಿ ಆಟ ಆಡ್ಸೋಗ ಆಚೆ. ಓಕೆ ಗಂಡಪ್ಪ, ಮಳೆ ಹೊಡೀರಿ, ನಾವು ಪ್ರಾಡಕ್ಟ್ ತಗ್ಲಕ್ವಾ? ಕೈಲೇ ಹೊಡಿ, ನೀನು ಸೂಪರ್ ಮ್ಯಾನ್ ಅಲ್ಲ. ಸುತ್ತಿಗೆ ಇಲ್ಲ ಅಂತ ಆಚೆ ತೊಟ್ಟಿ ಮೇಲೆ ಐತೆ, ಅಲ್ಲಿ ಇದ್ರ ಕೆಳಗೈತೆ, ಬೀರು ಕೆಳಗೆ ಫ್ರೆಂಡ್ಸ್. ಇಲ್ಲಿ 2 ಕೂತ್ಕೋತೀವಿ, ಇಲ್ಲಿ ಕೂತ್ಕೋತೀವಲ್ಲ, ರಿಮೋಟ್ ಒಂದು ಇಕ್ಕೊಳ್ಳೋಕೆ, ಮೊಬೈಲ್ ಒಂದು ಕೂತಿದ್ದ ಹತ್ರ ಇಕ್ಕೊಳ್ಳೋಕೆ. ಇಲ್ಲಿ ಚಾರ್ಜ್ ಹಾಕೋತ್ರ ಅಪ್ಪಿ, ಇಲ್ಲಿ ಕೃಷ್ಣನ್ ಕೆಳಗೆ ಬರ್ಬೇಕಪ್ಪಿ.
ನೋಡಿದ ನೋಡಿ ಫ್ರೆಂಡ್ಸ್, ಚಾರ್ಜರ್ಗಳು ತಗೊಳಕಿದ್ದೀನಿ, ಬಿದ್ದೋಗ್ತೈತೆ, ಒಡೆದೋಗ್ತೈತೆ, ಕಾಸ್ಟ್ಲಿ ಬೇರೆ. ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿದೆ ನಾನು. ಟ್ರೈ ಇಟ್ ಗಂಡಪ್ಪ. ಬೆಳ್ಳು ನಜ್ಜೋಗ್ತೈತಾ? ಇಟ್ಸ್ ಓಕೆ ಬಾ, ಬೆಳ್ಳು ಏನಕ್ಕಪ್ಪಿ. ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ಶಾಪ ಅಂತ ಈಗ ತಿಳಿತು. ಸೋ ಕ್ಯೂಟ್ ಗಂಡಪ್ಪ. ಆದರೆ ಮಳೆ ಯಾಕೆ ಹಿಂಗಾಚೆ ಬಂದೈತೆ? ಮೊಬೈಲ್ ಹೆಂಗೆ ಇಕ್ಕೋದು? ಮಳೆ ಒಳಕ್ಕೆ ಹೋಗ್ಬೇಕು ಫುಲ್ಲು. ನಿಮ್ಮ ಮನೆ ತುಂಬ ಎಷ್ಟು ಮಳೆಗಳು ಹೊಡೆದಿದ್ದೀವೋ ಫ್ರೆಂಡ್ಸ್. ಆಗಲ್ಲ, ಸುತ್ತಿಗೆ ಇತ್ತು, ಅದು ಎಲ್ಲೆಲ್ಲ ಹಾಕ್ತಿರಪ್ಪ. ಹಾಂ, ಪರ್ಫೆಕ್ಟಲ್ಲಿ ಡನ್. ಬೇಡ ಬೇಡ, ಸಾಕು, ನಾವು ಬಿಚ್ಕೊಳಕ್ಕಿರ್ಲಿ ಅಪ್ಪಿ, ಸಾಕು. ಹಾಂ, ಓಕೆ. ಚಾರ್ಜರ್ ಇಟ್ಕೋಬೋದು ಮೊಬೈಲ್ ಎತ್ಕೊಬಿಟ್ಟಾಗ. ಆರೆಂಜ್ ಕಲರ್. ಹಾಂ, ಕಲರ್ ಕಾಂಬಿನೇಷನ್ ಚೆನ್ನಾಗಿರ್ತೈತೆ. ಮೇಲೆ ಕೀಗಳು ತಗ್ಲಾಕೊಳ್ಳೋದು. ಕೈ ಹುಷಾರಪ್ಪಿ, ಬೆಂಕಿನೇ ಬತ್ತೈತೆ. ಸಾಕು ಬಿಡಪ್ಪಿ, ನಾವು ಬಿಚ್ಕೋಬೇಕಾರೆ ಯಾವಾಗಾರ ಮಳೆನ, ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾರೆ ಮಳೆನ ಬಿಚ್ಕೊಳ್ಳೋಣ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾವು ಜಡಿದ್ರು ಬರಲ್ಲ ಫ್ರೆಂಡ್ಸ್, ಹಂಗ ಹೊಡೆದ್ಬಿಟ್ಟಿರ್ತೀವಿ ಎಲ್ಲ ಕಡೆ ಮಳೆ. ಫ್ರೆಂಡ್ಸ್, ಇಲ್ಲಿ ಚಾರ್ಜರ್ನ ಹಿಂಗೆ ಇಟ್ಕೋಬೋದು. ಚಾರ್ಜರ್ನ ಹೆಂಗೆ ಇಟ್ಕೊಳ್ಳೋದು? ಇರ್ತಬೇಕಾಯ್ತಲ್ಲಿ ಅಲ್ಲಿ ಹಂಗೆ ಕುಡಿದ ಹಂಗಲ್ಲ. ಮೊಬೈಲ್ ತಗೊಂಡು ಚಾರ್ಜರ್ ತಗ್ಲಕ್ಕೋ, ಮೊಬೈಲ್ ಇಟ್ಕೊಳಕ್ಕೂನು ಈ ಬಾಲನ ಚೋಟು ಹಿಡ್ಕೊಂಡು ಆಟ ಆಡ್ತಾನಲ್ಲ, ಹಿಂಗೆ ಹಿಡ್ಕೊಂಡು ಹಿಂಗೆ. ಮೊಬೈಲ್ದಲ್ಲ ಇದು, ಮೊಬೈಲ್ದಲ್ಲ, ಚಾರ್ಜರ್ದಲ್ಲ, ಮೊಬೈಲ್ದದು. ನಾವು ಚಾರ್ಜರ್ಗೂ ಯೂಸ್ ಮಾಡ್ಕೋಬೋದು. ಇವಾಗ ಅದಕ್ಕೆ ಬರೋ ಐಟಮ್ ಅದಕ್ಕೆ ಯೂಸ್ ಮಾಡ್ಕೋತೀವಿ ಫ್ರೆಂಡ್ಸ್, ಏನೇನಕ್ಕೋ ಯೂಸ್ ಮಾಡ್ಕೋತೀವಿ. ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಮೊಬೈಲ್ ಅಲ್ಲಿ ಸಿಕ್ಸ್ಬೋದು. ಹೌ ಇಸ್ ಮೈ ಪ್ಲ್ಯಾನ್? ಇಲ್ಲೆರಡು ಹೊಡೆದ್ಬಿಡು ಪ್ಲೀಸ್ ಗಂಡಪ್ಪ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವೆರಡು ಏನು ಪಾಪ ಮಾಡಿದ್ದು ಅಷ್ಟಕ್ಕೂ ಹಂಗೆ ಮೂಲೆಯಲ್ಲಿ ಇಡೋಕ್ಕೆ ಬೇಜಾರಾಗಲ್ಲ ಫ್ರೆಂಡ್ಸ್. ಇವೆರಡೇ ಹೊಡೆದಿದ್ದು ಫ್ರೆಂಡ್ಸ್ ನನ್ನ ಗಂಡ. ಹಂಗೆ ಕುತ್ಕೊಂಡು ಹಂಗೆ ತಿರ್ಕೊಂಡು ಅಲ್ಲೇ ಹೊಡಿಯಪ್ಪೆ. ಯಾಕಾಗಲ್ಲ? ವಾಟ್ ಅದು ಗಂಡು ಮಕ್ಳ ಕೆಲಸ. ಸುತ್ತಿಗೆ ಇಲ್ಲ. ನಾಳೆ ಹೊಡ್ಕೊಡ್ತೀಯಾ? ಎಲ್ಲ ಕಾಟ್ಗೆ ತೋರ್ಸೋಣ. ಇಲ್ಲಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಾವ್ರಿ ಇವಾಗ. ಆಗಲೇ ಇಟ್ಟಿಸ್ಕೊಂಡಿಲ್ಲ ಇವನು, ಎಷ್ಟು ತೀಟೆ ಅಂತ. ಯಾಕೆ ಕಚ್ಚತಿ ಸುಬ್ಬಾ? ಬೈದ್ರೆ ಮುನ್ಸ್ಕೊಬಿಡ್ತಾನೆ ಫ್ರೆಂಡ್ಸ್ ಇವನು, ಎಲ್ಲ ಗೊತ್ತು ಇವನಿಗೆ. ತೀಟೆ ಸುಬ್ಬಾ. ಹೆಣ್ಮಕ್ಳು ಹೇಳಿದ ಕೆಲಸ ಆಗ್ಲೇಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನಾವು ನಿದ್ದೆ ಬರಲ್ಲ. ನನ್ ನೋವೇನಂತ ನನಗೆ ಗೊತ್ತು, ನಾನು ಹೆಂಗ್ ತಡ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ವೆರಿ ಗುಡ್ ವೆರಿ ಗುಡ್. ಹಂಗೆ ರಿಮೋಟ್ ಇಟ್ಕೋಬೋದು ಫ್ರೆಂಡ್ಸ್ ನಾವು. ಥ್ಯಾಂಕ್ ಯು ಗಂಡಪ್ಪ, ನೀನು ಉಪಕಾರನ ನಾವು ಯಾವತ್ತೂ ಮರೆಯಲಾರೆ. ನಿನ್ನ ಮೊಬೈಲ್ ಇಕ್ಕಲ್ಲಿ ರಿಮೋಟ್ ಇಕ್ಬೋದು, ಇನ್ನೊಂದು ರಿಮೋಟ್ ಇಕ್ಕಕ್ಕೆ. ಓಕೆನಾ? ಇನ್ನೊಂದು ಹೊಡೆಯಿದ್ರೆ ಚೆನ್ನಾಗಿರ್ತಾಯಿತ್ತು. ಇನ್ನೊಂದು ಇಕ್ಕೊಂಡು ಪೂಜೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಹೊಡಿಯಪ್ಪ. ಇನ್ನೊಂದಪ್ಪಿ 3 ಹೊಡ್ತಿದ್ದಿ, ಇನ್ನೊಂದಕ್ಕೆ ಯಾಕಪ್ಪಿ ಭಯ ಪಡ್ತಾ ಇದ್ದಿ? ಧೈರ್ಯ ತಗೊಂಡು ಹೊಡಿ. ಎಲ್ಲೊಂದು ಬೇಡ, ಇಲ್ಲೇ ಬೇಕು ನನಗೆ ರಿಮೋಟ್, ಇಲ್ಲೇ ಕೂತ್ಬೇಕಾಗಿರೋದು ನಮಗೆ. ವಾವ್, ಸೋ ಕ್ಯೂಟ್ ಆಗೈತೆ. ಸ್ವಲ್ಪ ದೊಡ್ಡದಾಗಿದ್ರೆ ಚೋಟಗನ್ನು ಎತ್ತಿ ತಗ್ಲಾಕ್ ಕೊಡ್ಬೋದಾಗಿತ್ತು, ಗೊತ್ತಿರೋ ಒಂದು ಕಡೆ ಅಂತ. ಯಾಕಪ್ಪಿ ಕಾಟನ್ ಬಾಕ್ಸು? ಅದು ನನ್ನ ಹ್ಯಾಂಡ್ ಕ್ರಾಫ್ಟಿಗೆ ಆಗ್ತೈತೆ. ಓಕೆ ಫ್ರೆಂಡ್ಸ್, ಈ ಟ್ಯಾಮು ಚೋಟು ಹತ್ರ ನಮ್ಗೆ ಆಗ್ತೈತೆ 12 ಗಂಟೆ 1 ಗಂಟೆ ರಾತ್ರಿ ನಿದ್ದೆ ಮಾಡೋದು. ಮನ್ವಿತಾ 8ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಒಬ್ಬರದೇ ವಿಶ್ ಇರೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾಳೆ ಫ್ರೆಶ್ ಆಗಿ ಸಿಗ್ತೀವಿ. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.